ಇದು 1975 ಮಾಡಲು. 1975 ಅವಾಗ 35,000. ಇವತ್ತು ಬಂದ್ಬಿಟ್ಟು ಸಿರ್ವಾಸೆ ಅಮರಲ್ ಅವ್ರ ತೋಟದಲ್ಲಿ ಇದ್ದೀವಿ. ನೀವು ನೋಡ್ಬೋದು ಅಂದ್ರೆ ನೀವು 2 ಬ್ಲಾಕ್ ನೋಡ್ಲಿಕ್ಕೆ ಸಿಗತ್ತೆ ನಿಮಗೆ. ಓಕೆ. ಒಂದು ಬ್ಲಾಕ್ ಬಂದ್ಬಿಟ್ಟು 1 ಇಯರ್ ಮೊದಲೇ ನಾವು ಮಾಡಿರೋದು. ಓಕೆ. ಈ 2ನೇ ಬ್ಲಾಕ್ ಬಂದ್ಬಿಟ್ಟು ಲೈಕ್ ಇವಾಗ ರೀಸೆಂಟ್ ಆಗಿ ನಾವು ರೆಡಿ ಮಾಡ್ತಾ ಇರೋದು. ಮತ್ತು ಇಲ್ಲಿ ತೊಗೊಂಡಿರೋರು ವಿಜ್ಞಾನಿ ರೈತ ಅಥವಾ ರೈತ ವಿಜ್ಞಾನಿ ಅಂತ ಲೇಬರಿಂದ ಓನರ್ ಆಗಿ ಸಾಗರದಲ್ಲಿ ಇವ್ರದ ಒಂದು ತೋಟದ ಸುಮಾರು ಸಾವಿರಾರು ಜನಗಳಿಗೆ ಅದು ಪ್ರೇರಣೆ ಆಗಿದೆ. ನನ್ನ ಅಂದಾಜು ಒಂದು 28 kgಗೂ ಮೀರಿ ಇದರಲ್ಲಿ ಫಸಲು ಸಿಗುತ್ತೆ ಈ ವರ್ಷ. ಇಲ್ಲಿ ರೂಟಿಂಗು ಸ್ಪ್ರೌಟಿಂಗು ಎರಡು ಸೈಮಲ್ಟೇನಿಯಸ್ ಸಿಂಗಲ್ ನೋಡಲ್ಲಿ. ಇದೊಂದು ಅಡ್ವಾಂಟೇಜು. ಸ್ವಲ್ಪ ನಾವು ನಮ್ಮ ಎಲ್ಲ ಬೆಳೆಗಾರರು ನರ್ಸರಿ ಮನೆಗಳಿಗೆ ಈ ವಿಷಯಗಳು ತಿಳಿಸ್ಬೇಕು. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಇದೇ ಹಸಿರು ಆರ್ಗ್ಯಾನಿಕ್ ಇಂದ ಒಂದು ಇಂಡಿಯಾದಲ್ಲಿ ಒಂದು ಅಗ್ರಿ ಟೂರಿಸಂ ಮಾಡ್ತಾ ಇದೀವಿ. June 8ಗೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಅರವಿಂದಣ್ಣ ಇನ್ಫಾರ್ಮೇಶನ್ ಕೊಡ್ತಾರೆ. ಅರವಿಂದಣ್ಣ, ಲಾಸ್ಟ್ ಇಯರ್ ನಾವು ವಿಯೆಟ್ನಾಮ್ಗೆ ಹೋಗಿದ್ವಿ. ಈ ವರ್ಷ ನೀವು ಏನು ಪ್ಲಾನ್ ಮಾಡಿದ್ವಿ ಅಂದ್ರೆ ವರ್ಷದಲ್ಲಿ 2 ಟ್ರಿಪ್ ಇರುತ್ತೆ, ಒಂದು ಇಂಡಿಯಾದಲ್ಲಿ ಒಂದು ಅಬ್ರಾಡಲ್ಲಿ ಇರುತ್ತೆ ಅಂತ. ಈಗ ನಾವು ಇಂಡಿಯಾದಲ್ಲಿ ಇರ್ತೀವಿ. ಎಲ್ಲಿ ಏನೇನು ಸ್ವಲ್ಪ ಡೀಟೇಲ್ಸ್ ಕೊಡೋಣ. ಈ ಸರಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೀವಿ. ತುಂಬಾ ಜನ ಜೈನ್ ಇರಿಗೇಷನ್ ನೋಡ್ಬೇಕು ಅಂತ. ಈಗ ಜೈನ್ ಇರಿಗೇಷನ್ ಅಲ್ಲಿ ನಾವು 2 days ಸ್ಪೆಂಡ್ ಮಾಡ್ತೀವಿ. ಹೌದು, ನಮ್ದು ಟೂರ್ ಅಲ್ಲಿ. ಅಲ್ಲಿ ಟಿಶ್ಯೂ ಕಲ್ಚರ್ ಪೆಪ್ಪರ್ ಮತ್ತೆ C/R ಟಿಶ್ಯೂ ಕಲ್ಚರ್ ರೋಬಸ್ಟಾ. ಹೌದು. ಇನ್ನು ಎಕ್ಸಾಟಿಕ್ ಫ್ರೂಟ್ಸ್ ಕೆಲವು ಸ್ಟ್ರಾಬೆರಿ ಮತ್ತೆ ಇನ್ ಕೆಲವೆಲ್ಲ ಫ್ರೂಟ್ಸ್ ಗ್ರೇಪ್ಸ್ ಎಲ್ಲ ಇದೆ. ಅದ್ರದ್ದು ಟಿಶ್ಯೂ ಕಲ್ಚರು. ಸೊ ಅದಾದ್ಮೇಲೆ ನಾವು ಸಹ್ಯಾದ್ರಿ ಫಾರ್ಮ್ಸಿಗೆ ಹೋಗ್ತೀವಿ. ಸಹ್ಯಾದ್ರಿ ಫಾರ್ಮ್ಸ್ ಅಲ್ಲೂ ಅಷ್ಟೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಫಾರ್ಮರ್ಸ್ ಹೆಂಗ್ ಮಾರ್ಕೆಟ್ ಮಾಡಬೇಕು ಅವ್ರು ಬೆಳೆದಿದ್ದನ್ನ ಅದೆಲ್ಲ ಒಂದ್ ಸ್ವಲ್ಪ ಅಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ಸೂಲಾ ವಿನಯರ್ಡ್ ಅದು ಅಷ್ಟೇ, ಅಲ್ಲಿ ಅವ್ರದ್ದು ಗ್ರೇಪ್ಸ್ದು ಇದೆಲ್ಲ ತುಂಬಾ ಇನ್ಫಾರ್ಮೇಶನ್. ಟೋಟಲ್ ಇದು ಅಗ್ರಿಕಲ್ಚರ್ ಬಗ್ಗೆ ಇರೋದ್ರಿಂದ ಮತ್ತೆ ಕೆಲವು ಸಣ್ಣ ಪುಟ್ಟ ಈ ಎಲ್ಲೋರ ಅದು ಮತ್ತೆ ಕೆಲವು ಟೆಂಪಲ್ಸ್ದು ಅದೆಲ್ಲ ನಾವು ವಿಸಿಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀವಿ. ಎಲ್ಲ ಕಡೆ ಪರ್ಮಿಷನ್ ತಗೊಂಡು ರೈತರಿಗೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಬೇಗ ರಿಜಿಸ್ಟರ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ನಿಜವಾಗ್ಲೂ. ಮತ್ತು ನಿಮಗೆ ಟಿಶ್ಯೂ ಕಲ್ಚರ್ ಅಂತಿದೆ, ಅದು ನೆಕ್ಸ್ಟ್ ಫ್ಯೂಚರ್ ಅಂದರೆ ಟಿಶ್ಯೂ ಕಲ್ಚರ್ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಲೋಕಲ್ ಸೈಟ್ ಸೀಯಿಂಗ್ ಇರುತ್ತೆ. ಟೋಟಲ್ ಬಂದುಬಿಟ್ಟು 4 nights 5 days ಅಲ್ಲ? 5 days 4 nights 5 days. ಹೋಗೋದಕ್ಕೆ ಫುಲ್ಲು ನಾವು ಫ್ಲೈಟ್ಸಲ್ಲೇ ಹೋಗೋದು. ಮತ್ತು ಕನೆಕ್ಟಿಂಗ್ ಊರೆಲ್ಲ ಫ್ಲೈಟ್ಸ್ ಇರುತ್ತೆ. ಮತ್ತು ಲೋಕಲ್ ಓಡಾಡೋಕ್ಕೆ ಬಸ್ಸಸ್ ಇರುತ್ತೆ. ಅದು ವಿತ್ AC ಬಸ್ಸಸ್ ಎಲ್ಲ ಇರುತ್ತೆ. ಭಾರಿ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಲಾಸ್ಟ್ ವಿಯೆಟ್ನಾಮ್ ಹೋದಾಗ ಭಾರಿ ಚೆನ್ನಾಗಿ ಆರ್ಗನೈಸ್ ಎಲ್ಲ ಮಾಡಿದ್ರು. ಬನ್ನಿ, ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರು ನೀವು ಕಾಲ್ ಮಾಡ್ಬೋದು. ಅಣ್ಣ ನಂಬರು 94483 20 473 ಅದು ನಿಮ್ಮ ನಂಬರ್ ಅಲ್ಲ? ಅದು ಅಣ್ಣನ ನಂಬರು. ಆ ನಂಬರಿಗೆ ಕಾಲ್ ಮಾಡ್ಬೋದು. ಇಲ್ಲ ಇನ್ನೊಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆಲ್ಲ ಕಾಲ್ ಮಾಡ್ಕೊಂಡ್ಬಿಟ್ಟು ನೀವು ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಲಿಮಿಟೆಡ್ ಮಾತ್ರ ಇರೋದು. ಈಗ ಆಲ್ಮೋಸ್ಟ್ ಎಷ್ಟಾಗಿದೆ ಅಣ್ಣ? ಈಗ 38 ಜನ ಆಗಿದ್ದಾರೆ. 38 ಜನ ಆಗಿದ್ದಾರೆ. ಒಂದು 10, 15, 20 ಜನಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಬೇಗ ನೀವು ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಬನ್ನಿ, ಈಗ ವ್ಲಾಗ್ ನೋಡ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಬನ್ನಿ, ಇವತ್ತು ನಾವು ಎಲ್ಲಿದ್ದೀವಿ? ಅರವಿಂದಣ್ಣ ಮೇಲೆ ಇದ್ದೀವಿ. ಅರವಿಂದಣ್ಣ, ಗುಡ್ ಮಾರ್ನಿಂಗ್. ಮತ್ತೇನು ಸಮಾಚಾರ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಮತ್ತೆ ವಿಶೇಷ ಇವತ್ತು ನಾವೆಲ್ಲ ಹೊರಟಿದ್ದೀವಲ್ಲ. ಹೌದು, ಇವತ್ತು ನಾವು ಬಂದ್ಬಿಟ್ಟು ಅಮರಲ್ ಅವ್ರ ತೋಟ ಹೊಸದಾಗಿ ಇಲ್ಲಿ ತೊಗೊಂಡಿದ್ದಾರೆ ಸಿರ್ವಾಸೆಯಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವೇನು ನೋಡಬೇಕಾಗಿದ್ದು ಅಂತಂದರೆ ಫಸ್ಟು ಚಿಕ್ಕ ಗಿಡ ಹೆಂಗೆ ಬೆಳೆಸಿದ್ದಾರೆ, ಯಾವ ಥರ ನಿಮಗೆ ಸಾಲು ಹಿಡ್ದಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇವತ್ತು ಇನ್ನೊಂದು ಏನು ಅಂತಂದರೆ ಭಾರಿ ಚೆನ್ನಾಗಿದೆ ಅಣ್ಣ. ನಿಮ್ದು ಅಂಬಾಸಡರ್ ಇದ್ದಿದ್ದು ಹೇಳೇ ಇರಲಿಲ್ಲ ನನಗೆ. ಹೌದು, ಇದು ತುಂಬ ಸರ್ಪ್ರೈಸು. ನಿಜವಾಗ್ಲೂ ಸರ್ಪ್ರೈಸ್. ಹೌದು, ಭಾರಿ ಚೆನ್ನಾಗಿತ್ತು. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫುಲ್ ಓಪನ್ ಮಾಡಿಬಿಟ್ಟಿದ್ದಾರೆ. ಕನ್ವರ್ಟೇಬಲ್ ಇದು ನೋಡಿ ಹೆಂಗಿದೆ ಅಂತ. ಅದಕ್ಕೆ ಇದರಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನಾವೀಗ. ನೋಡಿ, ಸೂಪರ್ ಅಣ್ಣ. ಯಾವ ಇದು ಮ್ಯಾನುಫ್ಯಾಕ್ಚರ್ ಇದು? 1975 ಮಾಡಲು. 1975. ಅವಾಗ 35,000 ಗೆ. ಇದು ಈಗ ನಾನು ಆಲ್ಟ್ರ್ ಮಾಡಿಸ್ಬಿಟ್ಟು ಹೌದು ಒಂಥರ ಈಗ ಇದರಲ್ಲೇ ನಾವು ಸಿರ್ವಾಸೆ ಹೋಗ್ತಾ ಇರೋದು ಅಲ್ಲ. ಇದು ನಿಜವಾಗ್ಲೂ ಭಾರಿ ಚೆನ್ನಾಗಿದೆ. ನೋಡಿ, ನಾನು ನೋಡ್ತಾ ಇದ್ದೆ, ನಿಮಗೆ ಹಳೆ ಹೊಸ ಫ್ಲೇವರ್ ಇದೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಸೀಟ್ ಕಲರ್ ಬಂದ್ಬಿಟ್ಟು ಬರ್ಗಂಡಿ ರೇಟ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಒಂಥರ ಗೋಲ್ಡನ್ ಫಿನಿಶ್, ಒಂಥರ ಗ್ರೇಯಲ್ಲಿ ಶೈನಿಂಗ್ ಅಂತ, ಮ್ಯಾಟ್ ಗೋಲ್ಡನ್ ಅಂತ ಹೇಳ್ಬೋದು. ಭಾರಿ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡಿ, ಹಳೆ ಫ್ಲೇವರ್ಗೆ ಹೊಸ ಫ್ಲೇವರಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಸೂಪರ್ ಕುಷನ್ ಎಲ್ಲ ಅಂತ ಅಲ್ಟಿಮೇಟ್ ಆಗಿದೆ ಅಣ್ಣ. ಇದರಲ್ಲೇ ಹೋಗೋದಲ್ಲ ಇವತ್ತು? ಬನ್ನಿ ಹೋಗೋಣ. ಅಂದರೆ ನೋಡಿ, ಒಂದೇ ಒಂದು ಸ್ಟಾರ್ಟ್ ಆಗಿದೆ ಇದು. ಬನ್ನಿ ಹೋಗೋಣ ಈಗ. ನೋಡಿ, ಓಪನ್ನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಇದ್ರಲ್ಲಿ ನೋಡ್ತಾ ಐಡಿಯಾ ಬಂತು. ಇದಕ್ಕೆ ಯಾರು ಮದುವೆಗೆಲ್ಲ ಹೈರ್ ಮಾಡ್ಕೋಬೋದು, ಶೂಟಿಂಗು ಹೈರ್ ಮಾಡ್ಕೋಬೋದು, ಸೀರಿಯಲ್ಲು ಅದಕ್ಕೆಲ್ಲರಿಗೂ ಹೈರ್ ಮಾಡ್ಕೋಬೋದು. ಮಾತ್ರ ಭಾರಿ ಜೋರಾಗಿದೆ ಮಾತ್ರ ಇದು. ಸೂಪರ್.
ಮತ್ತು ನೋಡಿ ಈಗ ರನ್ನಿಂಗ್ ಬ್ಲಾಸಮ್ ಆಗ್ತಾ ಇದೆ, 3 ಸತಿ ಬ್ಲಾಸಮ್ ಆಗಿದೆ ಅಂತೆ. ಮತ್ತು ಈ ರೋಡ್ ನೋಡಿ ಹೆಂಗಿದೆ ಇಲ್ಲಿ ಆಕ್ಸಸ್ ನೋಡಿ, ಇಲ್ಲಿ ಮೂಸಿ ಬೇರೆ ಓಡ್ತಾ ಇದೆ ಇಲ್ಲಿ ನೋಡಿ. ನೀವು ಯಾವಾಗ ಆರ್ಡರ್ ಮಾಡಿದ್ದಣ್ಣ ಇದು? ಈಗ ಇದು ಒಂದು 2 days ಆಯ್ತು ಬಂದು ಕಾರು. ಹೌದಾ? 2 days ಆಯ್ತು ಬಂದು. Okay. ಮುಂಚೆ ಬ್ಲ್ಯಾಕ್ ಇತ್ತು ಕಲರು, Okay. ಅದು ಆಲ್ಡ್ರ್ ಆಗೇ ಬಂದಿತ್ತು. ಈಗ ಈ ಕಲರ್ ಮಾಡಿ ಈ ತರ. ಓ ಹೌದಾ? ಮಾಡಿಸಿ. ನೈಸ್ 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 ನೈಸ್, ಭಾರಿ ಚೆನ್ನಾಗಿದೆ ಮಾತ್ರ. ನೋಡಿ ನಿಂತ್ಕೋಬೋದು ನೋಡಿ, ಇಲ್ಲಿ ನಿಂತ್ಕೊಂಡ್ಬಿಟ್ಟೆಲ್ಲ ವಿಡಿಯೋ ಮಾಡ್ಬೋದು ನೋಡಿ. ಸೂಪರ್ ಕನ್ವರ್ಟೇಬಲ್. ಬನ್ನಿ, ಹೋಗ್ತಾ ಇದ್ವಿ, ಆಲ್ಮೋಸ್ಟ್ ಎಲ್ಲ ಜನನೂ ನೋಡ್ತಾ ಇದ್ದಾರೆ. ನೀವು ಇದೊಂಥರ ಸೂಪರ್ ಕಾರಲ್ಲಿ ಬಂದಿರೋ ಜನ ನೋಡ್ತಿರ್ಲಿಲ್ಲ. ಈ ಅಂಬಾಸೆಡರ್ ಕಾರ್ ಓಪನ್ ಕಾರ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನಣ್ಣ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ? ಎಲ್ಲ ಬಿಟ್ರೆ ಸಾಕು. ಹೌದು, ಎಲ್ಲ ಹೊರಗಡೆ ಪ್ರತಿಯೊಬ್ರು ನೋಡೋದು, ಬೈಕ್ನವ್ರು ನಮ್ಮನ್ನು ಫಾಲೋ ಮಾಡೋದು. ಹೌದು 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 ಹೌದು, ನಿಜ ಇಲ್ಲ ನೋಡಿ ಅಣ್ಣ. ಡ್ರೈವ್ ಮಾತ್ರ ಅಮೇಝಿಂಗ್ ಆಗಿತ್ತು ಮಾತ್ರ, ತುಂಬ ಖುಷಿ ಆಯಿತು. ಬನ್ನಿ ಈಗ ಹೋಗ್ಬಿಟ್ಟು ಒಂದು ಒಳ್ಳೆ ಫಾರ್ಮ್ ವಿಸಿಟ್ ಮಾಡ್ಕೊಂಡ್ಬಿಡೋಣ. ನಮ್ಮ ಜೊತೆ ಡಾಕ್ಟರ್ ಎಲ್ಲ ಇದ್ದಾರೆ. ಬನ್ನಿ. ಮತ್ತೆ ಇನ್ನೊಂದು ನೋಡಿ, ಇದು ತೆಗೆಯೋದು ನೋಡಿ ಹೆಂಗೆ ಅಂತ ನೋಡಿ, ಇಲ್ಲಿ ತೆಗೆ ಸೂಪರ್. ಇದು ಓ, ಇದು ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಏನಕ್ಕೆ ಅಂತ. ನೋಡಿ ಇದು ಕೊಟ್ಟಿದ್ದಾರೆ, ನನಗೆ ಇದೇನು ಗೊತ್ತಾಗಿಲ್ಲ. ನೋಡಿ ಇದೆಲ್ಲ ನೈಸ್, ಇದೆಲ್ಲ ನೋಡಿ ಹೆಂಗಿದೆ ಅಂತ. ಬನ್ನಿ ಈಗ ಹೋಗ್ಬರೋಣ. ನೋಡಿ ಅಮೇಝಿಂಗ್ ಡ್ರೈವ್ ಇತ್ತು ಮಾತ್ರ. ಬಂದಿದ್ದೀವಿ ಇವಾಗ ನಾವು ಯಾರು ತೋಟಕ್ಕೆ ಬಂದಿದ್ದೀವಿ ಅಂತಂದರೆ ನೋಡಿ, ಸಾಗರದಲ್ಲಿ ಹೋಗ್ಬಿಟ್ಟು ನಾವು ನೋಡಿದ್ದೀವಿ ಎಂಥ ತೋಟಲ್ಲಿ ಒಂದು ಮಾಡೆಲ್ ತೋಟ ಅಂತ ಹೇಳ್ಬೋದು. ಎಲ್ಲರಿಗೂ ತೋರಿಸ್ಕೊಟ್ರು ಹೆಂಗೆ ಸ್ಪೇಸಿಂಗಲ್ಲಿ ನಾವು ತೋಟನ ಇಂಪ್ರೂವ್ ಮಾಡ್ಬೋದು ಅನ್ನೋ. ಅವ್ರ ತೋಟದಲ್ಲಿದ್ದೀವಿ ನಾವು. ಇವತ್ತು ಬಂದುಬಿಟ್ಟು ಸಿರ್ವಾಸೆ ಅಮನಲ್ ಅವ್ರ ತೋಟದಲ್ಲಿದ್ದೀವಿ. ಸಾಗರದಲ್ಲಿದ್ದಾರೆ, ಅವ್ರ ಮಗ ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಇಲ್ಲಿ ಬಂದರೆ ಏನು ನೋಡ್ಬೋದು ಅಂತಂದರೆ ಒಂದು ಹೊಸ ತೋಟ ಯಾವ ಥರ ಸ್ಪೇಸಿಂಗಲ್ಲಿ ಮಾಡ್ಬೋದು, ಮತ್ತು ಎಷ್ಟು ಟೆರೆನ್ ಹೆಂಗಿದೆ. ಇವ್ರದ್ದು ತೋಟ ಬಂದುಬಿಟ್ಟು 3500 4100 ತನಕ ಇದೆ ಎಲಿವೇಶನ್. ಅದರಲ್ಲಿ ನಿಮಗೆ ಚಾಲೆಂಜಿಂಗ್ ಆಗಿ ಏನು ಬೆಳೀತಿದ್ದಾರೆ ಅಂತಂದು ಅರೇಬಿಕಾ ಬೆಳೀತಿದ್ದಾರೆ, ಮತ್ತು ಅಡಿಕೆ ಬೆಳೀತಿದ್ದಾರೆ, ಮತ್ತು ಮೆಣಸು ಬೆಳೀತಾ ಇದ್ದಾರೆ. ಬನ್ನಿ ಈಗ ಇಂಟ್ರೊಡ್ಯೂಸ್ ಮಾಡೋಣ. ಹಲೋ ಸರ್, ಏನು ಸಮಾಚಾರ? ಸೂಪರ್, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮದು ಸಾಗರದಲ್ಲಿ ತೋಟ ನೋಡಿದ್ದೀವಿ. ಸಾಮಾನ್ಯ ಎಲ್ಲರಿಗೂ ಅದೊಂದು ಮಾಡಲ್ ಇದ್ದಂಗೆ ನೋಡ್ಬಿಟ್ಟು ತುಂಬ ಖುಷಿಯಾಗಿ ಎಷ್ಟೋ ಜನ ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಚಿಕ್ಕಮಂಗ್ಳೂರು ಸೈಡು ಜಾಸ್ತಿ ಜನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಅದು ಈಗ ಬಂದ್ಬಿಟ್ಟು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಏನು ಬೆಳೀತಿದೆ, ಒಂದು ಏಕರಲ್ಲಿ ಎಷ್ಟು ಅಡಿಕೆ ಬೇಕು ಅಷ್ಟು ಇರ್ತದೆ, ಕಾಫಿ ಮತ್ತು ಮೆಣಸು. ಇದ್ರಲ್ಲಿ ನೀವು ಹೆಂಗೆ ಪ್ಲಾನಿಂಗಲ್ಲಿ ಹೆಂಗೆ ಮಾಡಿದ್ದೀರಾ? ಹೊಸದಾಗಿ ಮಾಡ್ತಿದ್ದೀರಾ, ಫುಲ್ ನಿಮ್ಮ ಅಂಡರಲ್ಲಿ ಟೇಕ್ ಕೇರ್ ಆಗಿದ್ದೀರಾ, ನಿಮ್ಮ ಅಪ್ಪನ ಗೈಡ್ಲೈನ್ಸಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ, ಹೆಂಗೆ ಅಂತ? ಅಂದರೆ ಲೈಕ್ ಸಾಗರದಲ್ಲಿ ಏನು ಮಾಡಿದ್ದೀವಿ ಲೈಕ್ ಅದೇ ಥರ ತಿದ್ದುಪಡಿಗಳು ಭಾಳ ತೋಟಗಳಲ್ಲಿ ಮಾಡಿದ್ದೀವಿ. ಕರೆಕ್ಟ್. ಲೈಕ್ ಕೆರೆಹಳ್ಳಿ ಕಮ್ಮತ್ರ ಇದೆ, ಮತ್ತೆ ಪಿರಾಜಿ ಅವ್ರದ್ದು ಕುಪ್ಪಗಡ್ಡೆಯಲ್ಲಿದೆ. ಓಕೆ. ಅಂದರೆ 2 ಸಾಲು ಅಡಿಕೆ, 2 ಸಾಲು ಸಿಲ್ವರು ಮತ್ತು ಅರೇಬಿಕಾ. ಈ ಸೇಮ್ ಸಿಮಿಲರ್ ಮಾಡೆಲ್ ನಮ್ದಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಚೇಂಜಸ್ ಏನಿದೆ ಅಂದರೆ ಅಡಿಕೆ ಬಂದುಬಿಟ್ಟು 8x9 ನಾವು ಮಾಡಿದ್ದೀವಿ. ಓಕೆ. ಸಾಲಿಂದ ಸಾಲಿಗೆ 9 ಫೀಟ್, ಮತ್ತು ಅಡಿಕೆ ಗಿಡದಿಂದ ಗಿಡಕ್ಕೆ 8 ಫೀಟ್. ಅದು ಜಿಗ್ಜಾಗ್ ಮಾಡೆಲಲ್ಲಿ. ಆಮೇಲೆ 10 ಅಡಿ ಸ್ಪೇಸ್ ಬಿಟ್ಬಿಟ್ಟು ಸಿಲ್ವರ್ ಹಾಕಿದ್ದೀವಿ 12x12 ಸ್ಪೇಸಿಂಗ್ ಅಲ್ಲಿ. ಅದಾದ್ಮೇಲೆ ಮತ್ತೆ 10 ಅಡಿ ಸ್ಪೇಸ್ ಬಿಟ್ಟು ಅಡಿಕೆ ರಿಪೀಟ್ ಆಗುತ್ತೆ. ಈ ಕಾಫಿ ಬಂದ್ಬಿಟ್ಟು ಅಡಿಕೆ ಮತ್ತೆ ಸಿಲ್ವರ್ ನಡುವೆ 6x4 ಸ್ಪೇಸಿಂಗ್ ಅಲ್ಲಿ ನಾವು ಕಾಫಿ ಅರೇಬಿಕಾ ಕಾಫಿನ ಹಾಕಿದ್ದೀವಿ. ಸೂಪರ್. ಸೊ ಇದು ಒಂದು ಮಾಡೆಲ್. ಈಗ ಇಲ್ಲಿ ಏನು ನೋಡ್ಬೋದು ಅಂದ್ರೆ ನೀವು 2 ಬ್ಲಾಕ್ ನೋಡ್ಲಿಕ್ಕೆ ಸಿಗತ್ತೆ ನಿಮಗೆ. ಒಂದು ಬ್ಲಾಕ್ ಬಂದ್ಬಿಟ್ಟು 1 ಇಯರ್ ಮೊದಲೇ ನಾವು ಮಾಡಿರೋದು. ಈ 2ನೇ ಬ್ಲಾಕ್ ಬಂದ್ಬಿಟ್ಟು ಲೈಕ್ ಇವಾಗ ರೀಸೆಂಟ್ ಆಗಿ ನಾವು ರೆಡಿ ಮಾಡ್ತಾ ಇರೋದು. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಒಬ್ಬೊಬ್ಬರಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಿನೇಶ್ ಅವರು ಇದ್ದಾರೆ, ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಮತ್ತು ಸುಹಾಸ್ ಅವರು ಇದ್ದಾರೆ ಬ್ಲೂಮ್ ಬಯೋಟೆಕಿಂದ, ಮತ್ತು ಪ್ರದೀಪ್ ಇದೆ, ಮತ್ತು ಪೃಥ್ವಿರಾಜ್ ಅವರು ಇದ್ದಾರೆ. ನೀವೆಲ್ಲ ನೋಡ್ತಾರೆ ರೆಗ್ಯುಲರ್ ಇದೆ ಕಾಫಿ ಲ್ಯಾಬಿಂದ. ಈಗ ಅದಕ್ಕೆ ನಾವು ಬಂದಿದ್ವಿ. ಮತ್ತು ನಮ್ಮ ಜೊತೆ ಇನ್ನೂ ಇಂಪಾರ್ಟೆಂಟ್ ಗೆಸ್ಟ್ಗಳಿದ್ದಾರೆ, ಅವರು ತೋರಿಸ್ಕೊಡ್ತೀನಿ ಯಾರಿದ್ದಾರೆ ಅಂತ. ಬನ್ನಿ ಹೋಗ್ಬರೋಣ. ಸರ್ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್ ನೀವೇ. ನಮಸ್ಕಾರ ಅಣ್ಣ, ಮತ್ತೆ ಉದಯ್ ಕುಮಾರ್ ಅಂತ. ಹೌದು, ನಾವು ಹೋಗಿದ್ವಿ ಮನೇಲಿ. ಇವತ್ತು ಇವ್ರದ್ದು ಮನೇಲಿ ಊಟ ಮಾಡಿರೋದು. ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಫೋನಲ್ಲಿ ಒಂದು 2 ಸತಿ ಮಾತಾಡಿದ್ವಿ ನಾವು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮದು ಇದೇ ಊರು? ಇದೇ ಊರು. ಹೌದು, ಒಂದು 2 ಕಿಲೋಮೀಟರ್ ಆಗ್ತದೆ. ಹೌದೌದು. ಇವ್ರು ಆರ್ಗ್ಯಾನಿಕ್ ಗೊಬ್ಬರ ಎಲ್ಲ ಮಾಡ್ತಾರೆ, ನಾವು ನೋಡ್ಕೊಂಡ್ಬಂದ್ವಿ, ಚೆನ್ನಾಗಿತ್ತು. ಸೊ ಥ್ಯಾಂಕ್ಸ್. ಫಸ್ಟ್ ಟೈಮ್ ಮತ್ತೆ ವ್ಲಾಗಿಗೆ ಬರ್ತಿರೋದು ಮೋಸ್ಟ್ ಪ್ರಾಬ್ಲಿ ಅಲ್ಲ? ಸರ್ ಹೌದು. ನೋಡಿ ಎವರ್ ಗ್ರೀನ್ ನಮ್ಮ ಲಕ್ಷ್ಮಣಣ್ಣ ಇದ್ದಾರೆ ನೋಡಿ, ನಮ್ಮ ಜೊತೆ ಇವರು ಇದ್ದಾರೆ. ಮತ್ತೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ ನಮ್ಮ ಜೊತೆ ಸರ್ ಇದ್ದಾರೆ, ಯಾವಾಗಲೂ ನಮ್ಮ ಜೊತೆ ಒಂದು ಸಪೋರ್ಟ್ ಆಗೇ ಇರ್ತಾರೆ. ಎಲ್ಲ ಇನ್ಫಾರ್ಮೇಷನ್ ಎಲ್ಲ ರೈತರಿಗೆ ಕೊಡ್ತಾ. ಸರ್ ಇದು ಏನಂತೀರ ಸರ್? ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ, ಏನು ಹೇಳ್ತೀರಾ ಸರ್ ನೀವು? ಏನಿಲ್ಲ, ಇಲ್ಲಿ ಅದು ರಸ್ತೆಯಿಂದ ನೀರಿಂದು ವ್ಯವಸ್ಥೆಯಿಂದ ಆಮೇಲೆ ಕರೆಕ್ಟ್ ಪ್ಲಾಂಟಿಂಗ್ ಮೆಟೀರಿಯಲ್ ರೆಡಿ ಎಲ್ಲ ಹಂತದಲ್ಲೂ ಕೂಡ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಸಾಯಿಲ್ ಅಂತೂ ಅದ್ಭುತವಾಗಿದೆ.
ಇದು ಎಲಿವೇಶನ್ ಒಂದು ಸಮಸ್ಯೆ ಆದರೂ ಕೂಡ ಮಣ್ಣು ತುಂಬ ಚೆನ್ನಾಗಿದೆ. ಕ್ಲೈಮೇಟು ಕೂಡ ತುಂಬ ಅತಿ ಹೆಚ್ಚು ಮಳೆನೂ ಇಲ್ಲ. 120 140 ಇಂಚು ಹೋಗಲ್ಲ 120 ಅಂತ ಹೇಳಿದ್ರು ಲಾಸ್ಟ್ ಇಯರ್ ಮಳೆ ಜಾಸ್ತಿ ಆದರೂ ಕೂಡ 120 ಇತ್ತು. ಹೌದು. ಇಲ್ಲಿ ಮಲೆನಾಡು ಮಳೆ ಬೆಳೆಗಳೆಲ್ಲ ಕೂಡ ನಾವು ಬೆಳಿಬೋದು. ಮಲೆನಾಡು ಬೆಳೆ ಅಂತ ಅಂದರೆ ಇಲ್ಲಿ ರೋಬಸ್ಟಾ ಕಾಫಿ ಆಗಲಿ, ಅರೇಬಿಕಾ ಕಾಫಿ ಆಗಲಿ, ಅಡಿಕೆ ಆಗಲಿ, ಮತ್ತು ಕಾಳುಮೆಣಸು ಆಗಲಿ, ಅದನ್ನು ಬೆಳಿಬೋದು. ಮತ್ತು ಇಲ್ಲಿ ತೊಗೊಂಡಿರೋರು ವಿಜ್ಞಾನಿ ರೈತ ಅಥವಾ ರೈತ ವಿಜ್ಞಾನಿ ಅಂತ ಲೇಬರಿಂದ ಓನರ್ ಆಗಿ ಸಾಗರದಲ್ಲಿ ಇವ್ರದ ಒಂದು ತೋಟದ ಸುಮಾರು ಸಾವಿರಾರು ಜನಗಳಿಗೆ ಅದು ಪ್ರೇರಣೆ ಆಗಿದೆ. ಒಂದೇ ಎಕರೆನಲ್ಲಿ 3 ಎಕರೆಲಿ ಬರೋ ಅಷ್ಟು ಇನ್ಕಮ್ ಬರೋ ಅಂಥದ್ದು ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ಪ್ರಯತ್ನ ನಡೆದಿದೆ. ಇಲ್ಲಿ ಇದು 1 ವರ್ಷದಲ್ಲೇ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದರೆ ಇದು ಸಾಮಾನ್ಯದವ್ರಿಗೆ ಈ ಸಾಹಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇವ್ರಿಗೆ ಸಾಹಸ ಮಾಡಿದ ಹುಟ್ಟು ಗುಣ ಆದ್ರಿಂದ ಇದರಲ್ಲಿ ನಿಜವಾಗ್ಲೂ ಅದರಲ್ಲಿ ಏನು ಬೇಕಾದ ಫಲ ಅದನ್ನು ಬರೆಸ್ತಾರೆ. ಮತ್ತು ನಾವು ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಸಾಗರದಲ್ಲಿ ಕೊನೆಗೆ ಒಂದು ಮಾತು ಹೇಳಿದರು, ನಾನು ಅವಿದ್ಯಾವಂತ, ನಾನೇ ಇಷ್ಟು ಸಾಧನೆ ಮಾಡಿದ್ದೀನಿ, ವಿದ್ಯಾವಂತರು ಎಷ್ಟು ಸಾಧನೆ ಮಾಡ್ಬೋದು ಅಂತ ಒಂದು ಅದು ನಿಮ್ಮ ಬ್ಲಾಗಲ್ಲಿ ಇರಲಿ. ಅದಂತೂ ನಮ್ಮ ಕೂದಲೆಲ್ಲ ಎದ್ದು ನಿಂತು ಹೇಳಿಕೆ. ಇಲ್ಲಿ ಆ ಸಾಧನೆದ ಪಾರ್ಟ್ 2 ಇಲ್ಲಿ ನಡೀತಾ ಇದೆ. ಇಲ್ಲಿ ಇದು ಈ ಭಾಗದ ರೈತರಿಗೆ ನಿಜವಾಗ್ಲೂ ಕೂಡ ಇದು ಒಂದು ಅಮೂಲ್ಯ ಆಸ್ತಿ ಆಗ್ತದೆ. ಮುಂದೆ ಬರಬೇಕಾದ್ರೆ ನಾವು ತಕ್ಷಣವೇ ತುಂಬ ಬೇರೆ ಎಲ್ಲ ಇನ್ಫ್ಲುಯೆನ್ಸ್ ಮಾಡೋದು ಬೇಡ. ಆದರೆ 2 ವರ್ಷದಲ್ಲಿ ನಿಜವಾಗ್ಲೂ ಕೂಡ ಒಂದು ಹಂತಕ್ಕೆ 1 ವರ್ಷದಲ್ಲಿ ಬರೀ ಡೆವಲಪ್ಮೆಂಟು, ರೋಡು, ವ್ಯವಸ್ಥೆ ಅಷ್ಟಲ್ಲೇ ಬಂತು. ಮಿಕ್ಕಿಂದು ಖಂಡಿತ ಮುಂದೆ ನಾವು ಒಂದು ತೋಟ ತೊಗೊಂಡ್ಬಿಟ್ಟು ಭಾಳ ಕಡಿಮೆ ಚೀಪ್ ರೇಟಲ್ಲಿ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ನಾವು ಹೋಗಿ ಕ್ಲಬ್ಬಲ್ಲಿ ಪಾರ್ಟಿಗಳು ಮಾಡ್ಕೊಂಡಿರ್ತೀವಿ. ಇಲ್ಲಿ ಬಂದು ನಿಂತು ಕೆಲಸ ಮಾಡಿದಾಗ, ಪ್ಲ್ಯಾನ್ ಮಾಡಲಿಕ್ಕೆ ಅಂತ ಶುರು ಮಾಡಿದಾಗ ಅವಾಗ ಅದ್ರ ಸುಮಾರು ಸಮಸ್ಯೆಗಳು ಬರುತ್ತೆ. ಎಲ್ಲ ಸಮಸ್ಯೆಗಳು ಮೆಟ್ಟಿ ನಿಂತು ತೋಟನ ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು, ಅದು ಹೇಗೆ ಒಂದು ಮಾಡೆಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ಇಲ್ಲಿ ಸಿಗುತ್ತೆ. ಸೂಪರ್. ಮತ್ತು ಯಾರು ಎಲ್ಲ ನಾನು ನೋಡಿರ್ತೀನಿ, ನಮ್ಮದು ತೋಟ ಅಷ್ಟು ಟೆರೇನ್ಲಿದೆ, ಮಾಡೋಕ್ಕಾಗಲ್ಲ, ಕಷ್ಟ ಅದು ಇದು ಅಂತ ಎಲ್ಲ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟನ, ಎಷ್ಟು ಚಾಲೆಂಜಿಂಗ್ ಆಗಿ ತೊಗೊಂಡು ಸಾಲ್ವ್ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಬ್ರು ಇದ್ದಾರೆ ನಮ್ಮ ಗೆಸ್ಟ್ ಒಟ್ಟಿಗೆ, ಅರವಿಂದಣ್ಣ. ಎಲ್ಲೋ ಈಗ ಎಲ್ಲರದು ಒಂದೇ ತರ ಜಾಗ ಇರಲ್ಲ, ಸಮವಾಗಿರಲ್ಲ. ಈ ತರ ಜಾಗದಲ್ಲಿ ಇವರು ಮಾಡಿರೋದೇ ಇಲ್ಲೊಂದು ಅದ್ಭುತ ಪವಾಡ. 4,000 ಇದಿದೆ ಅಬೌವ್ ದಿ ಸೀ ಲೆವೆಲ್. ಈ ತರ ಜಾಗದಲ್ಲಿ ಧೈರ್ಯ ಮಾಡಬೇಕು ಅಂದ್ರೆ ಎಲ್ಲರಿಗೂ ಈ ತರ ಜಾಗ ಇರುತ್ತೆ. ಹೊಸದಾಗಿ ಈಗ ತೋಟ ಮಾಡೋರಿಗೆ ಇದೊಂದು ಮಾಡೆಲ್ ತೋಟ ಆಗಿದೆ. ಬಟಾನಿಕಲ್ ಇದು ಡಿಸ್ಕ್ರಿಪ್ಷನ್ ಕಾಫಿಗೆ ಸ್ಮಾಲ್ ಟ್ರೀ ಅಂತಲೇ ಕೊಡೋದು. ಬನ್ನಿ, ಒಂದು ಗಿಡ ನೋಡಿದ್ವಿ, ಅದಕ್ಕೆ ನಾವು ಇದನ್ನ ತೋರಿಸ್ಬೇಕು ಅಂತ ಅನಿಸ್ತು. ಅದಕ್ಕೆ ಈಗ ನಮ್ಮ ಜೊತೆ ಸರ್ ಇದ್ದಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಸರ್ ನಾಟಿ ಹಿಂಗೆ ಹೂ ಬಂದಿರೋದು ನೋಡಿ, ಇಡೀ ಮರ ಆದಂಗೆ ಆಗಿದೆ. ಪ್ರೂನ್ ಮಾಡಿ ಸಣ್ಣ ಮರನ ನಾವು ಕುಬ್ಜೆ ಗಿಡ ಮಾಡಾಕಿದ್ವಿ. ಹೌದು, ಆಯಿತಾ. ಅದನ್ನು ಹಾಗೆ ಬಿಟ್ಟರೆ ಇಷ್ಟು ಮಟ್ಟಿಗೆ ಅದು ಬೆಳೆಯುತ್ತೆ. ಇದು ಇಥಿಯೋಪಿಯಾ ಕಾಡುಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು, ಅಲ್ಲೂ ಕಾಂಗೋ ಎರಡರಲ್ಲೂ ಕೂಡ 100ಕ್ಕೂ ಹೆಚ್ಚು ಕಾಫಿದು ಸ್ಪೀಶೀಸ್ ಇದೆ. ಅಲ್ಲಿ ಮೂಲ ಹೀಗೆ ಕಾಫಿದೆ ಕಾಡೆ ಇದೇ ಥರನೇ ಮರಗಳಿರುತ್ತೆ. ಸೊ ಇದು ಸುಮಾರು 18 ವರ್ಷದಿಂದ ಇಲ್ಲಿ ಮರಗಸಿ ಏನು ಮಾಡಿಲ್ಲ, ಹಾಗೆ ನೆಗ್ಲೆಕ್ಟ್ ಆಗಿತ್ತಂತೆ. ಅದೆಲ್ಲ ಒಂದು ಹಾಗೆ ಉಳಿದಿರೋದೊಂದು ಕಾಫಿ ಗಿಡ ನೋಡಿ. ಇದು ಎಷ್ಟು ಮಟ್ಟಿಗೆ ಅದು ಇದೆ. ಈ ವರ್ಷದಂತೂ ಕೂಡ ಒಂದು ಅಂದಾಜು ಈ ಹೈಟಿಂದು ನಾವು ಗಿಡ ತೊಗೊಂಡೋದ್ರೆ ಸರಾಸರಿ 4ರಿಂದ 6 kg, ಒಂದು 3 ವರ್ಷದ ಒಳಗಡೆ ಇರೋಕ್ಕೆ 2.8ರಿಂದ 3.5 kg ಅಷ್ಟು ಹಣ್ಣು ಬರೋ ಅಂಥದ್ದು ಅದು ಕ್ಯಾರೆಕ್ಟರ್. ಇದರಲ್ಲಿ ನನ್ನ ಅಂದಾಜು ಒಂದು 28 kgಗೂ ಮೀರಿ ಇದರಲ್ಲಿ ಫಸಲು ಸಿಗುತ್ತೆ ಈ ವರ್ಷ. ಲಕ್ಷ್ಮಣ, ಏನು ಹೇಳ್ತೀರಣ್ಣ ಇದು? ನೋಡಿ ನನಗೆ ಆಶ್ಚರ್ಯ ಆಯಿತು. ಅದಾದಮೇಲೆ ಇದು ಅರೇಬಿಕಕ್ಕೆ ಭಾಳ ಸೂಟಬಲ್ ಝೋನು. ಬಟ್ ಇಂಥದನ್ನ ತೆಗೆದು ಇವರು ಅಮಾನುಲ್ಲ ಮಾಡ್ತಿದ್ದಾರೆ ಅಂದರೆ ಆ ಸಾಧನೆ ನಾವು ಯಾವ ಮಟ್ಟಕ್ಕೆ ಹೇಳ್ಬೇಕು ಅಂತ ನಮಗೆ ಹೇಳಕ್ಕೆ ಬರ್ತಾ ಇಲ್ಲ. ವಿಜ್ಞಾನಿಗಳಿಗೆ ಕೂಡ ಅಷ್ಟೇ, ಇದನ್ನ ಸರಿಯಾಗಿ ಬೆಳೆಸೋರು ನೋಡಿ. ಇದರಲ್ಲಿ ತುಕ್ಕು ರೋಗ ಇಲ್ಲ. ಹೌದಾ? ಹೌದು, ತುಕ್ಕು ರೋಗ ಇಲ್ಲ. ಮತ್ತು ಬೇರೆ ಯಾವುದು ಎಲೆಗಳಿಗೇನು ಒಂದು ಕಣ ಗೊಬ್ಬರನು ಕೂಡ ಸಿಗದಲೆ ಬರೀ ಸಾವಯವ ಪದಾರ್ಥಗಳು ಹಿಡ್ದೇ ಎಷ್ಟು ಒಂಥರ ಬೆಳೆದಿದೆ. ಇದನ್ನು ಮುಂದಿನ ಬ್ರೀಡಿಂಗಿಗೆ ಏನಾದರೂ ಅವ್ರು ಬಳಸಿದ್ದೆ ಆದರೆ ಮುಂದಿನ ವೆರೈಟಿ ಡೆವಲಪ್ಮೆಂಟ್ಗೆ ನಿಜವಾಗ್ಲೂ ಒಳ್ಳೇದಾಗ್ತದೆ. ಇದು 4,000 ಅಡಿ ಎತ್ತರದಲ್ಲಿ
ಇಷ್ಟು ಚೆನ್ನಾಗಿ ಬಂದಿದೆ. ಅರಬಿಕದಲ್ಲಿ ನಮಗೆ ಕನ್ಫ್ಯೂಸ್ ಆಯ್ತು ರೋಬಸ್ಟಾನ ಅರೇಬಿಕಾ ಅಂತ. ಅಲ್ಲ ಒಂದು ಏಕರಲ್ಲಿ ಇದೊಂದು ಇದರ 300 ಇದ್ರೆ ಸಾಕಲ್ಲ. 300 ಇದ್ರೆ ನೀವು ಟನ್ ಗಟ್ಟಲೆ ಇರ್ಬೋದು ನೋಡಿ. Know that they ride or die. I keep boys by my side. Know that